ಇನ್ನು ಸಚಿವ ಸ್ಥಾನಕ್ಕೋಸ್ಕರ ಶಾಸಕರ ಲಾಭಿ ವಿಚಾರ. ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು, ಐವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಇದೇ ಆಗ್ರಹವನ್ನ ಮಾಡಿದ್ದಾರೆ ಎಂಎಲ್ಸಿ ಸಲೀಂ ಅಹಮದ್ ಅವರು. ಕಿತ್ತೂರು ಕರ್ನಾಟಕದಿಂದ ನಾನು ಕೂಡ ಅವಕಾಶವನ್ನ ಕೇಳಿದ್ದೇನೆ. 22 ವರ್ಷದಿಂದ ಈ ಭಾಗದಲ್ಲಿ ಸಮುದಾಯಕ್ಕೆ ಸ್ಥಾನ ಸಿಕ್ಕಿಲ್ಲ. ಸಹಜವಾಗಿ ನನಗೆ ಅವಕಾಶ ಸಿಗಬಹುದು ಅಂತ ನಾನು ಭರವಸೆಯನ್ನ ಇಟ್ಕೊಂಡಿದ್ದೀನಿ ಎಂದಿದ್ದಾರೆ ಸಲೀಂ. 18ನೇ ತಾರೀಕು ವಿಧಾನ ಪರಿಷತ್ ಚುನಾವಣೆ ಇದೆ. ನಂತರ 21ನೇ ತಾರೀಕು KPCC ಅಧ್ಯಕ್ಷ ಸನ್ಮಾನ್ಯ BK ಹರಿಪ್ರಸಾದ್ ಅವರು ಕೂಡ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ. ಅಂತಿಮವಾಗಿ ಪಕ್ಷದ ವರಿಷ್ಠರು ಹಾಗೂ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ DK ಶಿವಕುಮಾರ್ ಹಾಗೂ ಇತರೆಲ್ಲ ಹಿರಿಯ ಮುಖಂಡರು ಯಾವಾಗ ಮಾಡಬೇಕಂತ ತೀರ್ಮಾನ ಮಾಡ್ತಾರೆ. ಎರಡನೇವಾದಿ ಅಲ್ಪಸಂಖ್ಯಾತರಿಗೆ ಹೆಚ್ಚು ಸ್ಥಾನಗಳು ಕೊಡಬೇಕಂತ ವಿಚಾರವಾಗಿ 5 ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಒತ್ತಾಯ ಸಮುದಾಯದಿಂದ ಕೂಡ ಬರ್ತಾ ಇದೆ. ಆ ವಿಚಾರವನ್ನು ವರಿಷ್ಠ ಗಮನಕ್ಕೆ ತಂದು ಹೆಚ್ಚಿನ ಸ್ಥಾನಗಳನ್ನು ಅಲ್ಪಸಂಖ್ಯಾತ ಕೊಡಬೇಕಂತ ಒತ್ತಾಯ ಕೂಡ ನಾವು ಮಾಡ್ತೀವಿ. ಕಿತ್ತೂರು ಕರ್ನಾಟಕ ಭಾಗ ಅದರಲ್ಲಿ ಸುಮಾರು 7 ಜಿಲ್ಲೆಗಳು ಬರುತ್ತೆ. ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗದಗ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ ಈ ಜಿಲ್ಲೆಗಳಿಂದ ಹಲವಾರು ಕಾರ್ಯಕರ್ತರು ಮುಖಂಡರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಕಳೆದ 22 ವರ್ಷಗಳಿಂದ ಈ ಭಾಗ ಅಲ್ಪಸಂಖ್ಯಾತರಿಗೆ ಯಾವುದೇ ಒಂದು ಅವಕಾಶ ಸಿಗಲಿಲ್ಲ. ಕೊನೆಯದಾಗಿ ಜಬ್ಬಾಖಾನ್ ಹೊನ್ನವಳ್ಳಿಯವರು 22 ವರ್ಷ ಹಿಂದೆ ಮಂತ್ರಿ ಮಾಡಿದರು. ಆ ಭಾಗ ಜನರು ಅಲ್ಲಿ ಅಲ್ಪಸಂಖ್ಯಾತರು ಕೊಡಬೇಕಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆ ಭಾಗದಿಂದ ಬಂದವನು ನಾನು. 3 ಜಿಲ್ಲೆಗಳಲ್ಲಿ ಚುನಾಯಿತ ಆದಂತಹ ನಾನು ವಿಧಾನ ಪರಿಷತ್ ಚುನಾಯಿತ ಸದಸ್ಯ ನಾನು. ಗದಗ, ಹಾವೇರಿ, ಧಾರವಾಡ ಜಿಲ್ಲೆಯಿಂದ ಚುನಾಯಿತನಾಗಿದ್ದೀನಿ. ಈ ಬಾರಿ ನನಗೆ ಅವಕಾಶ ಸಿಗುತ್ತಂತ ವಿಶ್ವಾಸ ಇದೆ. ನನಗೂ ಸಚಿವನಾಗಬೇಕು ಅಂತ ಆಸೆ ಇದೆ. ಕಾಂಗ್ರೆಸ್ನ ಶಾಸಕ HC ಬಾಲಕೃಷ್ಣ ಅವರ ಹೇಳಿಕೆ. ಹೈಕಮಾಂಡ್ ಇಲ್ಲೇ ಇದೆ, ಮನವಿ ಕೊಟ್ಟಿದ್ದೇನೆ, ವರಿಷ್ಠರು ಯಾವ ರೀತಿ ಪರಿಗಣಿಸ್ತಾರೋ ಕಾದ್ ನೋಡೋಣ ಎಂದಿದ್ದಾರೆ. ಇಲ್ಲ ನಮಗೆಲ್ಲ ಇಲ್ಲೇನೆ ಹೈಕಮಾಂಡ್. ನಮ್ಗೆ ಯಾವ ಡೆಲ್ಲಿ ನಮ್ಮ ಹೈಕಮಾಂಡ್ ಎಲ್ಲ ಇಲ್ಲೇ ಇದೆ. ಇಲ್ಲೇ ಎಲ್ಲರನ್ನು ಭೇಟಿ ಮಾಡ್ತೀವಿ. ನಾವು ಇಲ್ಲ, ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ ಹೈಕಮಾಂಡ್ ಬಳಿ. ಇಲ್ಲೇ ಬಂದಿದ್ರಲ್ಲ, ನಮ್ಮ ಡೆಲ್ಲಿಯಿಂದ ಹೈಕಮಾಂಡ್ ಕೂಡ ಬಂದಿದ್ರು. ವೇಣುಗೋಪಾಲ್ ಅವ್ರು ಬಂದಿದ್ರು, ಸುರ್ಜೇವಾಲಾ ಅವ್ರು ಬಂದಿದ್ರು. ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇಲ್ಲೇ ಇದ್ದಾರೆ, DK ಸಾಹೇಬ್ರು ಇದ್ದಾರೆ, ಮತ್ತು ಸಿದ್ದರಾಮಣ್ಣ ಅವರು ಇದ್ದಾರೆ. ಎಲ್ರಿಗೂ ಕೂಡ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ. ಆಸೆ ಇದೆ ನಮಗೂ ಆಗಬೇಕು ಅಂತ ಹೇಳಿ. ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಖಂಡಿತ ಕೆಲಸ ಮಾಡ್ತೀವಿ.